ಇಂದಿರಾ ಗಾಂಧಿಯ ಹತ್ಯೆ ನಂತರ 1984ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ 400 ಪಾರು ಮಾಡುತ್ತೆ. ಪೂರ್ತಿ ದೇಶ ಇವರಿಂದ ಬದಲಾವಣೆ ಆಗಬಹುದು ಅನ್ಕೊಳ್ಳುತ್ತೆ. ಆದರೆ ಇವರು ಎರಡು ನಿರ್ಧಾರಗಳು ಭಾರತದ ಪೂರ್ತಿ ರಾಜಕೀಯ ಲೆಕ್ಕಾಚಾರವನ್ನು ಬೇರೆ ಮಾಡ್ತು. ಒಂದು, ಶಹಾಬಾನು ಕೇಸ್. ಒಬ್ಬ ಮುಸ್ಲಿಂ ಮಹಿಳೆಗೆ ಅವರ ಪತಿ ತಲಾಕ್ ನೀಡಿದ. ಯಾವಾಗ ಆ ಮಹಿಳೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಆಗ ಕೋರ್ಟ್ ಹೇಳಿತು ತಲಾಕ್ ನಂತರ ಪತ್ನಿಗೆ ಧನ ಸಹಾಯ ನೀಡಬೇಕು ಅಂತ. ಆಗ ದೇಶದ ಮುಸ್ಲಿಂ ಸಂಘಟನೆ ಈ ನಿರ್ಧಾರವನ್ನು ವಿರೋಧ ಮಾಡಿತು. ಅವರಿಗೆ ಅನ್ಸುತ್ತೆ ಈ ತರ ಆದ್ರೆ 4 ಮದುವೆಗಳ ಕಾನೂನು ಮುಕ್ತಾಯ ಆಗುತ್ತೆ ಅಂತ. ಅದಕ್ಕೆ ಅವರು ಈ ಕಾನೂನನ್ನ ಶರಿಯತ್ನ ವಿರುದ್ಧ ಅನ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಆಗ ರಾಜೀವ್ ಗಾಂಧಿ ಮೇಲೆ ಒತ್ತಡ ಬರುತ್ತೆ. ಆಗ ಅವರು ಒಂದು ಕಾನೂನು ಜಾರಿಗೆ ಮಾಡ್ತಾರೆ, ಮುಸ್ಲಿಂ ವುಮೆನ್ ಆಕ್ಟ್ 1986. ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಖುಷಿ ಆಗುತ್ತೆ. ಆದ್ರೆ ಹಿಂದೂ ಸಮುದಾಯಕ್ಕೆ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರ ಧರ್ಮದ ಆಧಾರದ ಮೇಲೆ ಬೇರೆ ಬೇರೆ ಕಾನೂನು ತರ್ತಾ ಇದೆ ಅಂತ. ಮತ್ತೆ ಇದು ತಪ್ಪು ನಿರ್ಧಾರ ಕೂಡ ಆಗಿತ್ತು. ಮುಂದೆ 1987-88ರಲ್ಲಿ 8 ರಾಜ್ಯಗಳಲ್ಲಿ ಚುನಾವಣೆ ಇತ್ತು. ಮತ್ತೆ 1989ರಲ್ಲಿ ಲೋಕಸಭೆ ಚುನಾವಣೆ ನಡೆಯಬೇಕಿತ್ತು. ಮತ್ತೆ 83% ಹಿಂದೂಗಳ ವೋಟ್ ಸಲುವಾಗಿ 1 ಫೆಬ್ರವರಿ 1986ರಂದು ಬಾಬ್ರಿ ಮಸ್ಜಿದ್ನ ಬಾಗಿಲು ಓಪನ್ ಮಾಡಲಾಯಿತು. ಇದರಿಂದ ಪೂರ್ತಿ ಮುಸ್ಲಿಂ ಸಮುದಾಯ ಮತ್ತೆ ಕೋಪಗೊಂಡಿತು. ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಆಗಿನ ಸರ್ಕಾರ ಹೀಗೆಲ್ಲ ಸಂವಿಧಾನ ಬದಲಾವಣೆ ಮಾಡ್ತು ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.